ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಸಮಸ್ತ ಕಾಟಮ್ನಲ್ಲೂರು ಭಕ್ತಾದಿಗಳಿಗೆ ನಮಸ್ಕಾರ. ಹಾಗೂ ತಾಯಿ ಕುಲದೇವತೆ ಹಾಗೂ ಗ್ರಾಮ ದೇವತೆಯಾಗಿರುವ ಮಾರಮ್ಮ ದೇವಿ, ಸಾದಾಲಮ್ಮ ದೇವಿ, ಚೌಡೇಶ್ವರಿ ದೇವಿ ತಾಯಿ, ಇವರು 3 ಜನನೂ ಸ್ವಇಚ್ಛೆ, ಅಂದರೆ ಇವರು ಯಾರ ಶಕ್ತಿಗಳಿಂದನೂ ಇಲ್ದಿರ ಸ್ವಇಚ್ಛೆಯಿಂದ ರಾಕ್ಷಸರನ್ನು ಸಂಹಾರ ಮಾಡಲು ತಾನೇ ಆಗಿ ಪ್ರತ್ಯಕ್ಷವಾಗಿ ಜನ್ಮವನ್ನು ತಾಳಿದಂಥ ದೇವತೆಗಳು. ಹಾಗೂ ಇಲ್ಲಿ ಮುಂದೆ ಇರುವ 2 ದ್ವಾರಪಾಲಕರು ಶ್ರುತಿ ಮತ್ತು ಸ್ಮೃತಿ ಅಂದ್ಬಿಟ್ಟು, ತಾಯಿ ಹೇಗೆ ವಿಷ್ಣುವಿನ ಹತ್ರ ಜಯ ವಿಜಯರು ಇರ್ತಾರೋ ಹಾಗೂ ಶಿವನ ಹತ್ರ ನಂದಿ ಭೃಂಗಿ ಇರ್ತಾರೋ, ಅದೇ ರೀತಿ ತಾಯಿ ಹತ್ರ ಶ್ರುತಿ ಮತ್ತು ಸ್ಮೃತಿ ಅನ್ನೋ 2 ದ್ವಾರಪಾಲಕರು ಇರ್ತಾರೆ. ಯಾವಾಗಲೂ ನಾವು ಏನೇ ಮೊದಲು ದೇವಾಲಯವನ್ನು ಪ್ರವೇಶ ಮಾಡಬೇಕಾದ್ರೆ ಇವರ ಹತ್ರ ಆಜ್ಞೆಯನ್ನು ತಗೊಂಡು ತಾಯಿಯ ದರ್ಶನವನ್ನು ಪಡಬೇಕು. ಆವಾಗೇ ನಮಗೆ ತೃಪ್ತಿಯಾಗುತ್ತೆ. ಅದೇ ರೀತಿ ನಮಗೆ ಆಶೀರ್ವಾದ ಹೆಚ್ಚಾಗಿ ಸಿಗುತ್ತದೆ. ಅದೇ ರೀತಿ ಈ ಮಂಟಪದ ಸುತ್ತಲೂ 3 ದೇವತೆಗಳಿದ್ದಾರೆ. ಅವರು ಪರಿವಾರ ದೇವತೆಗಳು. ತಾಯಿಗೆ ಸದಾ ರಾಕ್ಷಸರಿಂದಲೂ ಯಾವುದೇ ರೀತಿಯ ತೊಂದರೆಗಳಾಗದಿರೋ ಹಾಗೆ ಕಾಪಾಡ್ತಿರ್ತಾರೆ. ಹಾಗೂ ದಿಕ್ಪಾಲಕರು 8 ದಿಕ್ಕುಗಳಿಗೂ ದಿಕ್ಪಾಲಕರು ಇರ್ತಾರೆ. ಅದೇ ರೀತಿ ದೇವಾಲಯದ ಮುಂದಗಡೆ ಧ್ವಜಸ್ತಂಭವಿರುತ್ತದೆ. ಹಾಗೂ ದೇವಾಲಯದ ಸುತ್ತ ಕಾಂಪೌಂಡಿನಲ್ಲಿ ಆನೆ ಮತ್ತು ಸಿಂಹಗಳಿಂದ ರಚಿಸಲ್ಪಟ್ಟಿರುತ್ತದೆ. ಏನೆಂದರೆ ತಾಯಿ ಆನೆ ಹಾಗೂ ಸಿಂಹದಿಂದಲೇ ಅದರ ವಾಹನವಾಗಿರೋದ್ರಿಂದ ತಾಯಿ ಅದು ಒಂದು ಲಾಂಛನವಾಗಿರುತ್ತದೆ. ಇದೇ ಈ ದೇವಾಲಯದ ವಿಶೇಷವಾಗಿರುತ್ತದೆ. ಧನ್ಯವಾದಗಳು. ಇದು ಬೆಂಗಳೂರು ಪೂರ್ವ ತಾಲೂಕು ಕಾಟಮ್ನಲ್ಲೂರು ಗ್ರಾಮ. ಇಲ್ಲಿ ಶ್ರೀ ಮಾರಮ್ಮ ದೇವಿಯು ನೆಲೆಸಿ ಇತಿಹಾಸವೇ ಕಳೆದು ಹೋಗಿದೆ. ನಾವು ಚಿಕ್ಕ ಮಕ್ಕಳಿಂದಲೂ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬೆಳೆದಿದ್ದೀವಿ. ನಾವು ಅಂದಿನ ದಿನದಿಂದ ಇದು ಚಿಕ್ಕ ಒಂದು ಗುಡಿಯಾಗಿತ್ತು. ನಂತರ ನಾವುಗಳೆಲ್ಲ ಸೇರಿ ಗ್ರಾಮದ ಪ್ರಮುಖರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲೊಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ವಿ. ಆಗ ನಟರಾಜ್ ತಿಳೈ ಅಂತೇಳಿ ಮೂಲತಃ ತಮಿಳುನಾಡಿನವರು, ಅವರು ಶಿಲ್ಪಿ. ನಾವು ಪೂರ್ತಿ ನಮ್ಮ ಒಂದು ದೇವಸ್ಥಾನವನ್ನು ಪೂರ್ತಿ ಒಂದು ಕಲ್ಲಿನ ಕೆತ್ತನೆ ಮೂಲಕ ಇಲ್ಲಿ ದೇವಸ್ಥಾನವನ್ನು ಮಾಡಿದ್ದೇವೆ. ತುಂಬ ಸುಂದರವಾಗಿ ನಮ್ಮ ಈ ದೇವಸ್ಥಾನ ಮೂಡಿ ಬಂದಿದೆ. ಒಂದು ಮಾದರಿ ದೇವಸ್ಥಾನ ಹೇಗಿರಬೇಕು ಅಂತಂದರೆ ಈ ನಮ್ಮ ದೇವಸ್ಥಾನ ನೋಡಿದ್ರೆ ಗೊತ್ತಾಗುತ್ತೆ. ಕಾಂಪೌಂಡ್ ಕಟ್ಟಡವೂ ಸಹ ನಾವು ಕಲ್ಲಿನಲ್ಲೇ ಕೆತ್ತನೆ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗೆಯೇ ಇಲ್ಲಿ ಬರುವಂಥ ಭಕ್ತಾದಿಗಳೆಲ್ಲರೂ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿಯಲ್ಲಿ ತೋರ್ಕೊಳ್ಳುತ್ತಾ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತಾ ಬಂದಿದ್ದಾರೆ. ನಿನ್ನೆಗೆ ನಾವು ದೇವಸ್ಥಾನ ಪ್ರಾರಂಭವಾಗಿ 1 ವರ್ಷ ಕಳೆದಿದೆ. ಮೊದಲನೇ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು 23ನೇ ತಾರೀಕಿಂದ ಪ್ರಾರಂಭ ಮಾಡಿದ್ವಿ. 24ನೇ ತಾರೀಕು ಚಂಡಿಕಾಯಾಗ ಇತ್ತು. ನಂತರ ಶಿವಕೋಟಿ ತಂಡದವರಿಂದ ಭಜನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಸತತವಾಗಿ ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನದವರೆಗೂ ಭಜನೆ ಕಾರ್ಯಕ್ರಮ ಇತ್ತು. ಇಂದು ಭರತನಾಟ್ಯ ಮತ್ತು ಸಂಗೀತ ಕಾರ್ಯಕ್ರಮ ಇಂದು ಸಂಜೆ ಇದ್ದಾವೆ. ಸಾವಿರಾರು ಜನ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಅವರ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ತಾಯಿ ಅದೇ ರೀತಿ ಅವರ ಕಷ್ಟಗಳನ್ನು ತಾಯಿ ಆಶೀರ್ವಾದ ಜನಕ್ಕಿದೆ. ಹಾಗೆಯೇ ಪ್ರತಿ ಅಮಾವಾಸ್ಯೆಗೂ ಚಂಡಿಕಾಯಾಗ ನಡೀತಾ ಇದೆ. ಮತ್ತು ವಿಶೇಷವಾಗಿ ಮಂಗಳವಾರ ಶುಕ್ರವಾರ ತಾಯಿಗೆ ವಿಶೇಷವಾದ ದಿನ. ಅಂದು ಸಹ ನಾವು ವಿಶೇಷ ಪೂಜೆ ಅಲಂಕಾರಗಳು ನಡೀತಾ ಇದೆ. ಹಾಗೆಯೇ ಇಲ್ಲಿ ಬರೋವಂಥ ಜನ ಎಲ್ಲರೂ ಹೇಳ್ತಾರೆ ತುಂಬ ಒಳ್ಳೆಯದಾಗ್ತಾ ಇದೆ, ಈ ದೇವಸ್ಥಾನಕ್ಕೆ ಬರ್ತಿದ್ದೀವಿ ಅಂತೇಳಿ. ಸುತ್ತಮುತ್ತ ಜನ ಎಲ್ಲರೂ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳು ಏನು ನಾವು ಅಂದ್ಕೊಳ್ತೀವೋ ಆ ಥರ ಕಾರ್ಯಕ್ರಮಗಳು ಎಲ್ಲರೂ ತುಂಬ ಚೆನ್ನಾಗಿ, ಎಲ್ಲ ಜನ ಸಪೋರ್ಟು ತುಂಬ ಚೆನ್ನಾಗಿದೆ. ನಾನು ಈ ಗ್ರಾಮದ ಸದಸ್ಯ ರಾಮಾಂಜನಪ್ಪ ಅಂತ ಗ್ರಾಮ ಪಂಚಾಯತ್ ಸದಸ್ಯ. ನಾವು ನಿಂತ್ಕೊಂಡು ಇಲ್ಲಿ ದೇವಸ್ಥಾನ ಕೆಲಸ ಕಾರ್ಯಗಳನ್ನು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ.